This is from Ayurcare and Heart Care Center. Myself, Dr. JB Mane. ನಾವು ಇಲ್ಲಿ ಇಂದ ಪಂಚಕರ್ಮ ಟ್ರೀಟ್ಮೆಂಟ್ ಒಂದು ಪೇಷಂಟ್ ಮುಗಿಸಿ ಅವರಿಗಿಂದ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ. ಪಂಚಕರ್ಮಾಗ ಇವರು ಬಂದಾಗಿಂದ 10 ದಿವಸ ಆಯಿತು. 10 ದಿವಸ ಟ್ರೀಟ್ಮೆಂಟ್ದಾಗ ಏನು ಅನುಭವ ಸಿದಾರೋ ಈ ಆಯುರ್ಕೇರ್ ಹಾರ್ಟ್ ಕೇರ್ ಸೆಂಟರ್ ಡಾಕ್ಟರ್ ಸೀಮಾ ಜೆ ಮಾನೆ ಇವರು ಆಯುರ್ವೇದಿಕ್ ವೈದ್ಯ. ಅವರಿಂದ ಇವ್ರ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಿದೆ. ನಿಮ್ಮದು ಊರು ಯಾವ್ದು ರೀ? ರಾಯಬಾಗ್. ಹೆಸರೇನ್ರಿ? ನಮ್ಮನಪ್ಪ ಕಂಪ್ಲೀಟ್. ಬಂದಾಗ ಏನೇನು ತ್ರಾಸ ಇತ್ತು ನಿಮಗೆ? ಬಂದಾಗ ಸೋರಿಯಾಸಿಸ್ ಅದ, ಆಮೇಲೆ ಶುಗರ್ ಸ್ವಲ್ಪ ಇದ್ದಂಗಿತ್ತು, ಆಮೇಲೆ ಮತ್ತು ಮಾನಸಿಕ ವಿಚಾರದಿಂದ ಡಿಪ್ರೆಷನ್ದಾಗ ಹೋಗಿದ್ರಿ. ಅದು ಸ್ವಲ್ಪ ನಾನು 90% ಕಮ್ಮಿ ಆದಂಗೆ ಆಗೈತಿ. ಇಲ್ಲಿ ಬಂದಾಗಿಂದ ಏನೇನು ಟ್ರೀಟ್ಮೆಂಟ್ ನಿಮಗೆ ಅನುಭವಿಸಿದಿರಿ? ಇಲ್ಲಿ ಪಂಚಕರ್ಮ ನಿಮಗೆ ಟ್ರೀಟ್ಮೆಂಟ್ ಹೆಂಗೆ ಅನಿಸೈತ್ರಿ? ಅತಿ ಸೂಪರ್ ಅನಿಸೈತ್ರಿ. ನನಗೆ ಏನೂ ಪ್ರಾಬ್ಲಮ್ ಇಲ್ಲ ಅನಿಸೈತ್ರಿ. ಇನ್ನೂ ನಾವು 20-30 ವರ್ಷ ಬದುಕ್ಬೋದು ಅನ್ನೋ ಇದನ್ನಿತ್ತು. ಬಂದಾಗ ಏನೇನು ಪಂಚಕರ್ಮ ಏನೇನು ಟ್ರೀಟ್ಮೆಂಟ್ ಮಾಡ್ಕೊಂಡ್ರಿ ನೀವು? ಪಂಚಕರ್ಮದಾಗ ಮಸಾಜ್ ಮಾಡ್ರು, ಇದು ಮಾಡ್ರು, ಎಣ್ಣೆ ಹಚ್ಚಿ ಆಯುರ್ವೇದಿಕ್ ಎಣ್ಣೆ ಹಚ್ಚಿ ಇದು ಮಾಡಿ ನಮಗೆಲ್ಲ ಚಲೋ ಮಾಡ್ರಿ. ಯೋಗ ಪ್ರಾಣಾಯಾಮ ಇದೆ. ಯೋಗ ಪ್ರಾಣಾಯಾಮ ಎಷ್ಟು ಮಾಡ್ತೇವ್ರಿ ಅಷ್ಟು ಆಯುಷ್ ಹೆಚ್ಚಾಗ್ತೈತೆ ಅನ್ನೋ ನಮ್ಗೆ ಈಗ ತಿಳಿದಿಲ್ಲ. ಟೀಕ್. ನಿಮ್ಗೆ ಏನು ಹೇಳ್ಬೋದು? ಆಯುರ್ಕೇರ್ ಹಾರ್ಟ್ ಕೇರ್ ಸೆಂಟರ್ದಾಗ ಹಿಂಗೆ 10 ದಿವಸನ್ಯಾಗ ನೀವು ಬಂದಾಗಿರ ಅಂತ ಗುಳಿಗೆ ಶುಗರ್ ಇತ್ತು ನಿಮಗೆ? ಶುಗರ್ ಇತ್ತು. ಗುಳಿಗೆ ಚಾಲು ಇದೆ ಅಂತ ಬಂದ್ ಮಾಡಿದೇವ್ರಿ. ಈಗ ಎಷ್ಟು ಐತಿ ಶುಗರ್? ನಿಮ್ಗೆ ಇಂದ ಚೆಕ್ ಮಾಡಿದಿರಿ ಶುಗರ್? ಶುಗರ್ ಎಷ್ಟೈತೆ ನಿಮ್ಮದು? ಇಂದ ಚೆಕ್ ಮಾಡಿದ್ರಿ. ಉಪವಾಸ ಹೊಟ್ಟಿಲಿ 120. ಫೈಲ್ದಾಗ ಐತೈತಿ ನಿಮಗೆ? ಫೈಲ್ ತೋರಿಸ್ರಿ ಎಷ್ಟು? ಉಪವಾಸಗೆ 120 ಇತ್ತು. ಆಮೇಲೆ ನಾಷ್ಟ ಮಾಡಿ 1.5 ತಾಸು. ನಾಷ್ಟ ಮಾಡಿ 1.5 ತಾಸಲ್ಲಿ 130. ಬಂದಾಗ ಎಷ್ಟು? ಬಂದಾಗ 285 ಇತ್ತು. 285 ಇತ್ತು. ಪಂಚಕರ್ಮ ಮಾಡ್ಕೊಂಡ್ರಿ? ಮೆಡಿಸಿನ್ ತಗೊಂಡಿಲ್ಲ. ಬಟ್ ಟುಡೇಸ್ ರಿಪೋರ್ಟ್ 139. ವಿದೌಟ್ ಮೆಡಿಸಿನ್ ನಿಮ್ಗೆ ಕಂಟ್ರೋಲ್. ಅಂದ್ರೆ ಶುಗರ್ ಈಸ್ ನಾಟ್ ಡಿಸೀಸ್. ಪ್ರೂಫ್ ಐತೇನಿಲ್ಲೋ? ಶುಗರ್ ಇದು ರೋಗ ಅಲ್ಲ. ಶುಗರ್ ಈಸ್ ದ ಹಾರ್ಮೋನ್ ಇಮೇಲ್. ಅದಕ್ಕೆ ನಾವು ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಡಾಕ್ಟರ್ ಚೇಂಜ್ ಮಾಡೋದಿಲ್ಲ, ನಾವು ಚೇಂಜ್ ಆಗ್ಬೇಕು. ನಾವು ಚೇಂಜ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಲೌಕರ್ ಎಳಬೇಕು. 5:30 6:30 ವರ್ಕೌಟ್ ತಗೋಬೇಕು. ವರ್ಕೌಟ್ದಾಗ ಯೋಗ ಪ್ರಾಣಾಯಾಮ ಎಲ್ಲ ಮಾಡಬೇಕು. ಆಹಾರದಿಂದ ಬ್ಯಾಲೆನ್ಸ್ ಮಾಡಬೇಕು. ತನಾವ ಮುಕ್ತ ಜೀವನ ಸಲುವಾಗಿ ನಾವು ಪ್ರಯತ್ನ ಮಾಡಬೇಕು. ಮತ್ತೆ ಹ್ಯಾಬಿಟ್ ಏನಿದಾವು, ಚಲೋ ಹ್ಯಾಬಿಟ್ ಆಗಲಿ, ಕೆಟ್ಟ ಹ್ಯಾಬಿಟ್ ಆಗಲಿ. ಕೆಟ್ಟ ಹ್ಯಾಬಿಟ್ ಏನಿದಾವು, ನಿಮ್ಮ ಇದ್ದದ ವ್ಯಸನಗಳಾಗಲಿ, ನಿಮ್ಮ ಸ್ವಭಾವ ಗುಣದಾಗ ವಿಚಾರ ಆಗಲಿ, ಅವೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಅಳಸ್ತನ ಕಮ್ಮಿ ಮಾಡಿ ಲೌಕರ್ ಎದ್ದ ಇವೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಡಿಪಾರ್ಟ್ಮೆಂಟ್ ಅದರಿಂದ ಯೂಸ್ ಮಾಡಿಸ್ಬೇಕು. ನಮ್ಗೇನು ಅಷ್ಟು ಡಿಪ್ರೆಷನ್ ಹೋಗುವಂತ ಏನಿಲ್ರಿ. ನಾರ್ಮಲ್ ನಮ್ದು ಕೆಲಸ ಇರ್ತಾವ್ರಿ. ಆದ್ರೂ ನಾವು ಇಲ್ಲಿ ಬಂದ ಬಳಿಕ ಇದರಷ್ಟು ಅಗ್ದಿ ಕ್ಯೂರ್ ಎಲ್ಲಿ ಆಗಿಲ್ಲ ನಮ್ಗೆ. ಈಗ ನಮ್ಗೆ ಈ ಡಾಕ್ಟರ್ ಮಾನೆ ಮೇಡಮು ಅದು ಡಾಕ್ಟರ್ ಮಾನೆ ಸರ್ ಅವರು ಇದ್ರು ನಮ್ಗೆ ಭಾಳ ಟ್ರೀಟ್ಮೆಂಟ್ ಒಳ್ಳೇದಾಗಿ ಕೊಟ್ಟರು. ಅದ್ರ ಸಲುವಾಗಿ ನಾವು ಏನು ಮುಂದಿನ ಇದ್ರಾಗ ಅಂದ್ರೆ ನಾವು 6 ತಿಂಗಳದಾಗ ಸೋರಿಯಾಸಿಸ್ ಕಮ್ಮಿ ಮಾಡಿ ಕೊಡ್ತೀವಿ ಅಂತ ಮೇಡಮ್ ಅಂದರು. ಇಷ್ಟಾದ್ರೆ ನಮ್ಮ ಜೀವನ ಲೈಫ್ ಕೊಡ್ತೀವಿ ಮತ್ತೆ ಇಂಪ್ರೂವ್ ಆಗ್ತದೆ. ಆಲ್ ಡಿಸೀಸಸ್ ಆರ್ ಮೋಸ್ಟ್ ಆಫ್ ದಿ ವಿತ್ ಯು. ಎಲ್ಲ ರೋಗಗಳಿಗೆ ಒಂದು ಉಪಾಯ ಅಂದ್ರೆ ಕೆಲವು ಉಪಾಯ ಮಾಡಬೇಕಾದ್ರೆ ಓನ್ಲಿ ಡಾಕ್ಟರ್ಸ್ ಅಷ್ಟು ನೀವು ಹಿಡ್ಕೋಬೇಡ್ರಿ. ಡಾಕ್ಟರ್ ಮೆಡಿಸಿನ್ ತೊಗೊಂಡ್ರೆ ನಾ ಆರಾಮಾಗ್ತೇನೋ, ಡಾಕ್ಟರ್ ಜೋಡಿನ ಸಾರ್ಕೆ ತೋರಿಸ್ರೆ ಆರಾಮಾಗ್ತೇನೋ. ಈ ಕಾನ್ಸೆಪ್ಟ್ ಏನಿದಾವು ನಿಮ್ಮ ಸ್ವಲ್ಪ 10% ಡಾಕ್ಟರ್ಸ್ ಆರ್ ವರ್ಕಿಂಗ್ ವಿತ್ ದ್ಯಾಟ್ ಡಿಸೀಸ್. ಮೆಡಿಸಿನ್ಸ್ ಆರ್ 10 to 15%. ಬಟ್ ಕೆಲವು ಡಿಸೀಸ್ ಹಿಂಗಿದಾವು, ನೀವು ಚೇಂಜ್ ಆಗೋಶು ಅವು ಹೋಗೋದಿಲ್ಲ. ಅನಾನ ನಮ್ಮ ಆಯುರ್ಕೇರ್ ಹಾರ್ಟ್ ಕೇರ್ ಸೆಂಟರ್ಗ ನೀವು ಹೆಂಗೆ ಚೇಂಜ್ ಆಗಬೇಕು ಆ ಡಿಸೀಸ್ ಜೋಡೆ ನಾವಿಲ್ಲಿ ಒಳ್ಳೆ ನಿಮಗೆ ಯೋಗದಿಂದ ನಿಮ್ಮ ಮೋಟಿವೇಶ್ನಲ್ ಸ್ಪೀಚ್ದಿಂದ ಎಲ್ಲ ಕಲಿಸಿ ಪೇಷಂಟ್ಗೆ ನಾವು ಟ್ರೈನ್ ಮಾಡ್ತೇವೆ. 10 days ಕೋರ್ಸ್ದಾಗ ಅವ್ರು ಒಂದು ಸ್ಕೂಲ್ ಬಂದಂಗೆ ಒಂದು ಹೆಲ್ತ್ ಬಗ್ಗೆ ಎಜುಕೇಷನ್ ತೊಗೊಂಡಿಂದ ಹ್ಯಾಪಿಲಿ ಅವರು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಸಚ್ ಲೈಕ್ ಪೇಷಂಟ್ಸ್ ವಿ ಆರ್ ಟ್ರೀಟೆಡ್ ಸೋ ಮೆನಿ ಇಯರ್. ನಾವು ಆಯುರ್ಕೇರ್ ಹಾರ್ಟ್ ಕೇರ್ ಸೆಂಟರ್ನಿಂದ ಎಲ್ಲರಿಗೂ ಹೇಳೋದು ಒಂದು ಉದ್ದೇಶ ಅಂದರೆ ಯಾವುದೋ ಒಂದು ಕ್ರೋನಿಕ್ ಡಿಸೀಸ್ ಇರಲಿ, ಡಯಾಬಿಟಿಸ್ ಇರಲಿ, ಹೈಪರ್ ಟೆನ್ಷನ್ ಇರಲಿ, ಥೈರಾಯ್ಡ್ ಇರಲಿ, ವೇಟ್ ಗೇನ್ ಇರಲಿ, ನಿಮ್ಗೆ ಯಾವ ಚರ್ಬಿ ರೋಗಗಳು ಇದ್ದಿರಲಿ, ಸ್ಕಿನ್ ಡಿಸೀಸ್ದಾಗ ಇರಲಿ, ಯಾವುದೇ ನಿಮಗೆ ಜರ ಪ್ರಾಬ್ಲಮ್ ಜರ ಪ್ರಕೃತಿದಾಗ
ಇವು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಕ್ರೋನಿಕ್ ಡಿಸೀಸ್ದಾಗ ಜರ ಕನ್ವರ್ಟ್ ಆಗಿದ್ರೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಭಾಳ ಅಂತ ಚೆನ್ನಾಗಿ ಸಿಗ್ತೈತೆ. ಕಮ್ಮಿ ಮೆಡಿಸಿನ್ ಕೊಟ್ಟು ನಿಮಗೆ ಹೊರಗೆ ತೆಗೆದ ನಿಮ್ಮ ಲೈಫ್ ಸ್ಟೈಲ್ದಾಗ ನೀವು ಹೆಂಗೆ ಮುಂದೆ ಹೋಗಬೇಕಿಲ್ಲ ಬೆಸ್ಟ್ ಗೈಡೆನ್ಸ್ ನಮ್ಮಲ್ಲಿ ಸಿಗ್ತೈತೆ. ಅಣ್ಣ ನಾವು ಇಲ್ಲಿ ಐವಿಕೇರ್ ಹಾರ್ಟ್ ಕೇರ್ ಸೆಂಟರ್ದಿಂದ ಎಲ್ಲ ಪ್ರಕೃತಿ ಪೈಲ ಚೆಕಪ್ ಮಾಡ್ತೀವಿ. ನಮ್ಮ ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ. ನಿಮಗೆ ಏನು ಪ್ರಕೃತಿಯ ರೋಗ ಅದು ಕಣ್ಣು ಹಿಡಿದು ಯಾಕೆ ಪ್ರಕೃತಿ ಕಣ್ಣು ಹಿಡಿದ ರೋಗ ಅನುಸಾರ ನಿಮಗೆ ನಾವು ಟ್ರೀಟ್ಮೆಂಟ್ ಸೆಲೆಕ್ಟ್ ಮಾಡ್ತೇವೆ. ಯಾವ ಪದ್ಧತಿಯಲ್ಲಿ ನಮಗೆ ಟ್ರೀಟ್ಮೆಂಟ್ ಮಾಡಿದ್ರೆ ಲೋಕರ್ ಆರಾಮಾಗಿದೆ ಆ ಪದ್ಧತಿ ನಾವು ನಿಮಗೆ ಅಡ್ವೈಸ್ ಮಾಡಿರ್ತೀವಿ. ಆ ಪ್ರಕಾರ ನೀವು ಹೋದ್ರೆ ಅಂದ್ರೆ ಲೋಕರ್ ಕ್ಯೂರ್ ಆಗ್ತೀರಿ, ಲೆಸ್ ಮೆಡಿಸಿನ್ ಆಗ್ತೈತಿ. ನಮ್ಮಲ್ಲಿ ಬೆಸ್ಟ್ ಕಾಸ್ಮೆಟಾಲಜಿ ಸೆಂಟರ್ ಬಿ ಐತಿ ಸ್ಕಿನ್ ಡಿಸೀಸ್ ಸಲುವಾಗಿ ಅಂಡರ್ ಡಾಕ್ಟರ್ ಸೀಮಾ ಜೇಮಾನಿ. ಆಯುರ್ವೇದಿಕದಿಂದ ಎಲ್ಲ ಪಂಚಕರ್ಮ ಸೆಂಟರ್ ಎಲ್ಲ ಚಲೋ ಡೆವಲಪ್ ಮಾಡಿದೆವು. ಅದ್ರ ಜೊತೆ ಅಗ್ನಿಕರ್ಮ, ವಿದ್ಯಾಗಣಿಕರ್ಮ, ಲೀಸ್ ಥೆರಪಿ, ಕಪಿಂಗ್ ಥೆರಪಿ ಇವೆಲ್ಲ ಥೆರಪಿ ನಮ್ಮಲ್ಲಿ ಫಿಸಿಯೋಥೆರಪಿ ಎಲ್ಲ ಆಗ್ತಾವಿದೆವು. ಅದ್ರ ಜೊತೆ ಹಾರ್ಟ್ ಕೇರ್ ಸಲುವಾಗಿ ನಾವು ವೆಲ್ ಸೆಟಲ್ ECG, ಎಕ್ಸ್ರೇ, ಡಯಾಗ್ನೋಸ್ಟಿಕ್ ಎಲ್ಲ ಹಾರ್ಟ್ ಸಂಬಂಧಪಟ್ಟ ಟೆಸ್ಟ್ಗಳ ಪ್ಲಸ್ ಎಮರ್ಜೆನ್ಸಿ ICU ಎಲ್ಲ ಸೆಟಪ್ ಮಾಡಿ ನಾವು ಇಲ್ಲಿ ಒಂದು ಯೂನಿಟ್ದಾಗ ಪೇಷಂಟ್ ಅಂತ ಬೆಸ್ಟ್ ಅಂತ ರಿಸಲ್ಟ್ ಕೊಟ್ಟಿದ್ದ ಪೇಷಂಟ್ ವಿದೌಟ್ ಶುಗರ್ ಮೆಡಿಸಿನ್ಸ್ ಓನ್ಲಿ ಈಸ್ ಮೆಂಟಲ್ ರಿಲ್ಯಾಕ್ಸೇಷನ್ಸ್ ಆ್ಯಂಡ್ ಸ್ಟ್ರೆಸ್ ಕಂಟ್ರೋಲ್ ಮಾಡಿ ಇದರ ಪಂಚಕರ್ಮ ಟ್ರೀಟ್ಮೆಂಟ್ಲೆ 139 ಶುಗರಿಂದ ಬಂದ ಪೇಷಂಟ್ ಡಿಸ್ಚಾರ್ಜ್ ಆಗಿ ಹ್ಯಾಪಿಲಿ ಹೋಗ್ತಾ ಇದೆ. ಹಿಂಗೆ ಜರ ಇವ್ರದ ರೆಗ್ಯುಲರ್ ವ್ಯಾಯಾಮ, ಎಕ್ಸಸೈಸ್, ಆಹಾರ ವಿಚಾರದಿಂದ ಜರ ಕಂಟ್ರೋಲ್ ಮಾಡ್ಕೋದು ತಿಂಗಳ ಜರ ಚೆಕಪ್ ಮಾಡ್ಕೋತ ಹೋದ್ರೆ ಇವ್ರ ಪ್ರಕೃತಿ ಇವ್ರು ಗೊತ್ತಾಗ್ತೈತಿ. ಅದ್ರ ಜೋಡಿ ಇವ್ರು ಹೆಂಗೆ ಇರ್ಬೇಕು ಅದು ಗೊತ್ತಾಗ್ತೈತಿ. ದ್ಯಾಟ್ ಈಸ್ ಮೇನ್ ಥಿಂಗ್ಸ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ದ ಗುಡ್ ದಿಸ್ ಒನ್. ನಮ್ಮ ಬಂದಾಗ ನೀವು ಆರಾಮಾಗಿ ಚಲೋಗಿ ಹೊಂಟ್ರೆ ನಮಗೆ ಹ್ಯಾಪಿ ಐತಿ. ನಮ್ಮ ಐವಿ ಕೇರ್ ಬಗ್ಗೆ ನೀವು ಸ್ವಲ್ಪ ಇದ್ದದ ಅನುಭವ ನೀವು ಸ್ಪಷ್ಟವಾಗಿ ಹೇಳಿದಿರಿ. ದ್ಯಾಟ್ಸ್ ವೈ ಥ್ಯಾಂಕ್ ಯು. ನಮಸ್ತೆ.